ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾನ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಕಿಚನ್ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಅಡುಗೆ ಮನೆನ ಯಾವ ರೀತಿ ನಾನು ಜೋಡಿಸ್ಕೊಂಡಿದ್ದೀನಿ, ನಾನು ಯಾವ ಥರ ಇಟ್ಕೊಂಡಿದ್ದೀನಿ ಅಂದ್ಬಿಟ್ಟು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ನೀವು ತಿಳಿಸ್ಬೋದು. ಸೊ ಮೊದಲು ಬರೋದಾದರೆ ಸ್ವಲ್ಪ ಪ್ರಾಡಕ್ಟ್ ತರಿಸಿದೆ ನಾನು ಮೀಶೋದಲ್ಲಿ. ಸೊ ಈ ಚಾರ್ಟ್ ಬಂದ್ಬಿಟ್ಟು ತುಂಬಾ ಯೂಸ್ ಆಯಿತು, ಹಾಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ 100 ಸ್ಟಿಕ್ಕರ್ ಬರುತ್ತೆ, ಹಾಗೆ ಒಂದು ಪೆನ್ಸಿಲ್ ಕೂಡ ಕೊಟ್ಟಿರ್ತಾರೆ. ತುಂಬ ಡಿಸೈನ್ಸ್ ಇದೆ, ನೋಡ್ತಾ ಇರ್ಬೋದು. ಒಂದು 4ರಿಂದ 5 ಡಿಸೈನಲ್ಲಿ ನಿಮಗೆ ಈ ಥರ ಪ್ಯಾಕೆಟ್ ಕೊಡ್ತಾರೆ. ಇದರಲ್ಲಿ ನಾನು ಏನೇನು ಕಾಳು ಬೇಳೆ ಹಾಕ್ತೀನಿ ಅಂದ್ಬಿಟ್ಟು ಕನ್ನಡದಲ್ಲೇ ಬರಿತಾ ಇದ್ದೀನಿ. ಇಂಗ್ಲೀಷಲ್ಲಿ ಕೂಡ ಬರಿಬೋದು, ನಿಮಗೆ ಯಾವ ರೀತಿ ಕಂಫರ್ಟಬಲ್ ಇರುತ್ತೋ ಸೊ ಅದರಲ್ಲಿ ಬರಿಬೋದು. ನಾನಿಲ್ಲಿ ಏನೇನು ಪದಾರ್ಥಗಳನ್ನ ನಾನು ಬಾಕ್ಸಲ್ಲಿ ಹಾಕಿ ಇಟ್ಕೋತೀನೋ ಸೊ ಅದನ್ನೆಲ್ಲ ಲೀಸ್ಟ್ ಮಾಡ್ಕೋತಾ ಇದ್ದೀನಿ. ಒಂದೇ ಥರ ಬಾಕ್ಸಿಗೆ ಒಂಥರ, ಇನ್ನೊಂದು ಚಿಕ್ಕ ಚಿಕ್ಕದಕ್ಕೆಲ್ಲ ಒಂದು ಸ್ವಲ್ಪ ಡಿಸೈನು ಬೇರೆ ಥರ ಬರಿತಾ ಇದ್ದೀನಿ. ನೀವು ನೋಡ್ಬೋದು, ಹೆಸರು ಬೇಳೆ ಹಾಗೆ ತೊಗರಿ ಬೇಳೆ ಹಾಗೆ ಸಕ್ಕರೆ, ಟೀ ಪೌಡರ್ ಅಂತ ಬರೆದಿದ್ದೀನಿ. ಇದನ್ನು ನೀವು ಇಂಗ್ಲೀಷಲ್ಲಿ ಕೂಡ ಬರ್ಕೋಬೋದು. ಮನೆಗೆ ಯಾರಾದರೂ ಬಂದಾಗ ಈ ರೀತಿ ಈಸಿಯಾಗಿ ಕಣ್ಣಿಗೆ ಕಾಣಿಸೋ ರೀತಿ ಬರೆದ್ರೆ, ಈಗ ನಾವು ಅಮ್ಮಂಗೆಲ್ಲ ಇಂಗ್ಲೀಷ್ ಓದೋಕ್ಕೆ ಬರೋದಿಲ್ಲ. ಸೊ ನಮ್ಮಮ್ಮ ಏನಾದರೂ ಮನೆಗೆ ಬಂದಾಗ ಅವರಿಗೆ ಯಾವ ಕಾಳು ಎಲ್ಲೆಲ್ಲಿ ಇಟ್ಟಿದ್ದೀವಿ ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ನಮಗೆ ಈ ರೀತಿ ಯೂಸ್ ಆಗುತ್ತೆ. ನೀವು ಇದನ್ನು ಈ ಥರ ಕಂಟೈನರಲ್ಲಿ ಮೇಲ್ಗಡೆನಾದರೂ ಹಾಕ್ಕೋಬೋದು, ಈ ಥರ ಸೆಂಟ್ರಲ್ಲಿ ಕೂಡ ಹಾಕ್ಕೋಬೋದು. ಆವಾಗ ನೀಟಾಗಿ ಕಾಣಿಸುತ್ತೆ. ನಿಮಗೆ ಯಾವುದು ಕಂಫರ್ಟಬಲ್ ಇರುತ್ತೋ ಆ ಪ್ಲೇಸಲ್ಲಿ ನೀವು ಈ ಥರ ಸ್ಟಿಕ್ಕರ್ ಹಾಕ್ಕೋಬೋದು. ಇದನ್ನು ನೀವು ಅಳಿಸ್ಬಿಟ್ಟು ಮತ್ತೆ ನೀವು ರೀಯೂಸ್ ಆಗಿ ಕೂಡ ಮಾಡ್ಕೋಬೋದು. ಈ ರೀತಿ ಕಂಟೈನರ್ನ ತರಿಸಿದ್ದೆ. ಇದು ಏರ್ ಟೈಟ್ ಕಂಟೈನರು. ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಪ್ಲಾಸ್ಟಿಕ್ ಅಲ್ಲ, ಸ್ವಲ್ಪ ಫೈಬರ್ ಕ್ವಾಲಿಟಿ ಇರುತ್ತೆ. ಹಾಗೆ ತುಂಬಾ ಚೆನ್ನಾಗಿದೆ ಈ ಕ್ವಾಲಿಟಿ. ಸೊ ಇದರಲ್ಲಿ ನಾವು ಕಾಳು ಬೇಳೆ ಹಾಕೋದ್ರಿಂದ ಬೇಗ ಹುಳ ಆಗೋದಿಲ್ಲ, ಹಾಗೆ ತುಂಬ ದಿನ ಬಾಳಿಕೆ ಬರುತ್ತೆ. ಗ್ಲಾಸಿನ ತಂದರೆ ಮೇಂಟೆನೆನ್ಸು ಸ್ವಲ್ಪ ತುಂಬ ಕಷ್ಟ ಅಂದ್ಬಿಟ್ಟು ನಾನು ಈ ರೀತಿ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇರೋ ಪ್ಲಾಸ್ಟಿಕಲ್ಲಿ ತರಿಸಿದ್ದೆ. ಸೊ ಇದಕ್ಕೆ ನಾನೆಲ್ಲ ಈಗ ಕಾಳು ಬೇಳೆನ ಹಾಕ್ಬಿಟ್ಟು ಈ ರೀತಿ ಸ್ಟಿಕ್ಕರಲ್ಲಿ ನೇಮ್ ಬರೆದ್ಬಿಟ್ಟು ಇವಾಗ ಅಂಟಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಗ್ರಾಸರಿ ಖಾಲಿಯಾಗಿದೆ, ಸೊ ತಂದಮೇಲೆ ಫಿಲ್ ಮಾಡ್ಕೋಬೇಕು. ಸೊ ತೊಗರಿ ಬೇಳೆನೂ ಅಷ್ಟೇ ನೋಡಿ, ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಬರ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಒಂದೊಂದು ಐಟಮ್ ಖಾಲಿಯಾಗಿತ್ತು, ಸೊ ಅದನ್ನು ತರಿಸ್ಕೊಂಡಿದ್ನಲ್ವ, ಸೊ ಅದಕ್ಕೆ ನಾನು ಅದನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಬಾಕ್ಸ್ಗಳಿಗೂ ನಾನು ಹಾಕಿ ಸ್ಟಿಕ್ಕರ್ ಇಟ್ಟಿದ್ದೆ. ಅದಾದಮೇಲೆ ನಾನು ಈ ರೀತಿ ಗ್ಲಾಸ್ ಕಂಟೈನರ್ ಕೂಡ ತರಿಸಿದ್ದೆ. ಇದಕ್ಕೆ ನಾನಿಲ್ಲಿ ಸಕ್ಕರೆ ಮತ್ತು ಟೀ ಪೌಡರ್ ಅಂತ ಬರೆದಿದ್ದೀನಿ. ನೀವು ಇದನ್ನು ಈ ರೀತಿ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಈ ರೀತಿ ಕೂಡ ಯೂಸ್ ಮಾಡ್ಕೋಬೋದು. ನಿಮಗೆ ಅರ್ಧ ಕಟ್ ಮಾಡ್ಕೋಬೇಕು, ಚಿಕ್ಕದಾಗಿ ಬೇಕು ಅಂದರೂ ಕೂಡ ಈ ಸ್ಟಿಕ್ಕರ್ ನೀವು ಅರ್ಧ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸಕ್ಕರೆ ಅಂತ ಬರೆದಿದ್ದೀನಲ್ವ, ಸೊ ಇದನ್ನು ಅಳಿಸ್ಬಿಟ್ಟು ನಾನೀಗ ಇಂಗ್ಲೀಷಲ್ಲಿ ಶುಗರ್ ಅಂತ ಕೂಡ ಬರಿತಾ ಇದ್ದೀನಿ. ಸೊ ಬೇಗ ಕಾಣುತ್ತೆ, ಸೊ ಅದು ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಕಂಫರ್ಟಬಲ್ ಇರುತ್ತೋ ಸೊ ಅದೇ ರೀತಿಯೇ ನೀವು ಬರಿಬೋದು. ನಾನು ಸ್ವಲ್ಪ ಜಿನ ಸ್ವಲ್ಪ ಕ್ಯಾಪಿಟಲ್ ಲೆಟರ್ ಥರ ಬರೆದಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಅದೇ ರೀತಿ ಟೀ ಪೌಡರ್ ಅಂತ ಕೂಡ ಬರೆದಿದ್ದೀನಿ. ಸೊ ಎಲ್ಲ ಕನ್ನಡದಲ್ಲಿರೋದ್ಕಿಂತ ಈ ಥರ ಒಂದೊಂದು ಇಂಗ್ಲೀಷಲ್ಲಿ ಬರೆದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಜಾಸ್ತಿ ಲೆಂತ್ ಇತ್ತು ಅಂದ್ಬಿಟ್ಟು ನಾನು ಈ ರೀತಿ ಟೀ ಪೌಡರ್ ಅಂತ ಬರೆದಿದ್ದೀನಿ. ಇದರಲ್ಲೇ ನೀವು ಕಟ್ ಮಾಡ್ಕೊಬಿಟ್ಟು ಟೀ ಶುಗರ್ ಅಂತ ಕೂಡ ಬರ್ಕೋಬೋದು. ಗ್ರಾಸರಿ ಎಲ್ಲ ಫಿಲ್ ಮಾಡಿದ್ಮೇಲೆ ಈ ಥರ ಡಬಲ್ ಸ್ಟಿಕ್ ಗ್ಲೂ ಕೂಡ ತೊಗೊಂಡಿದ್ದೆ. ಇದನ್ನು ನಾನು ಸ್ಟ್ರಿಪ್ಲೈಟ್ ಬುಕ್ ಮಾಡಿದ್ದೆ ಆನ್ಲೈನಲ್ಲಿ. ಅದನ್ನು ಈ ರೀತಿ ವಿಂಡೋಗೆ ನಾನು ಅಟ್ಯಾಚ್ ಮಾಡಿದ್ದೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು, ಗ್ರೀನ್ ಲೀಫ್ ಕೂಡ ನಾನು ವಿಂಡೋಗೆ ಹಾಕಿದ್ದೀನಿ. ಅದಾದಮೇಲೆ ಈ ಥರ ಸ್ಟಿಕ್ ಬರುತ್ತೆ, ಅದನ್ನು ಕೂಡ ಹಾಕಿದ್ದೀನಿ. ಇದು ಸ್ವಲ್ಪ ವೆಯ್ಟ್ ಇರೋದ್ರಿಂದ ನೀಟಾಗಿ ಗ್ಲೂ ಹಾಕೋದಿಲ್ಲ. ಅಲ್ಲಲ್ಲಿ ನಾನು ಈ ಥರ ಸ್ಟಿಕ್ ಹಾಕಿದ್ದೀನಿ, ಆದ್ದರಿಂದ ಇದು ತುಂಬ ಪರ್ಫೆಕ್ಟಾಗಿ ಕೂತಿದೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋಸ್ ಎಲ್ಲ ಮಾಡಲಿಕ್ಕೆ. ಹಾಗೆಯೇ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ದಾಗೆ ಈ ರೀತಿ ನೇಮ್ ಬೋರ್ಡ್ ತರಿಸಿದ್ದೆ. ಕಿಚನ್ ನೇಮ್ ಬೋರ್ಡ್ ಅಂತ ನೀವು ಟೈಪ್ ಮಾಡಿದ್ರೆ ಅದರಲ್ಲಿ ಸಿಗುತ್ತೆ. ಇದು ತುಂಬಾ ಚೆನ್ನಾಗಿದೆ ಕಲರ್ ವೈಸು, ಹಾಗಾಗಿ ನಾನು ಸ್ವಲ್ಪ ಹೈಲೈಟ್ ಆಗಲಿಕ್ಕೆ ಈ ರೀತಿ ಬೋರ್ಡ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ಅಡುಗೆ ಮಾಡಲಿಕ್ಕೆ ಒಂದು ಎನರ್ಜಿ ಸಿಗುತ್ತೆ, ಹಾಗೆ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ರೀತಿ ಬೋರ್ಡ್ನ ನಾನು ಹಾಕಿದ್ದೀನಿ. ಮೀಶೋದಲ್ಲಿ ಈ ರೀತಿ ಬೋರ್ಡ್ಗಳು ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ನಿಮಗೆ ಯಾವ ರೀತಿ ಬೇಕು ಅನಿಸುತ್ತೋ ಸೊ ನೀವು ಅದೇ ರೀತಿಯೇ ಬುಕ್ ಮಾಡಿ ತರಿಸ್ಕೋಬೋದು.
ಮೈ ಕಿಚನ್, ಮೈ ರೂಲ್, ಲೆಟ್ಸ್ ಕುಕ್ ಈ ರೀತಿ ತುಂಬ ಆಪ್ಷನ್ಸಲ್ಲಿ ನಿಮಗೆ ಈ ಬೋರ್ಡ್ ಸಿಗುತ್ತೆ. ಹಾಗೆ ನೋಡ್ತಿರ್ಬೋದು ಒಂದೊಳ್ಳೆ ಲುಕ್ಕು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ಓವೆನ್ ಸ್ಟ್ಯಾಂಡ್ ಇಕ್ಕಿದೆ ಇಲ್ಲಿ. ಅದು ಸ್ವಲ್ಪ ದೊಡ್ಡದಾಗಿತ್ತು. ಹಾಗೆ ಇಲ್ಲಿ ಗ್ರಾಸರಿ ಐಟಮ್ ಎಲ್ಲ ಇಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಂದ್ಬಿಟ್ಟು ನಾನು ಬರೀ ಒಂದು ಸಿಂಗಲ್ ಪೀಸ್ ಮಾತ್ರ ಈ ರೀತಿ ಒಂದು ಕಬ್ಬಿಣದ್ದು ಸ್ಟ್ಯಾಂಡ್ ಇತ್ತು. ಸೊ ಅದನ್ನು ಕೆಳಗಡೆ ಅಲ್ಲಿ ಓವೆನ್ ಹಿಂದೆ ಇಟ್ಟಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಕೆಳಗಡೆ ಎಲ್ಲ ಏನು ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀವೋ ಅದನ್ನು ಕೆಳಗಡೆ ಐಟಮ್ಸ್ ಇಟ್ಕೊಂಡು ಮೇಲ್ಗಡೆ ಈ ರೀತಿ ಸಾಲ್ಟು ಮತ್ತು ತೊಗರಿಬೇಳೆ, ಧನಿಯಾ ಪುಡಿ, ಸಾಂಬಾರು ಪುಡಿ ಹಾಗೆ ಹುರ್ಗಡ್ಲೆ ಇದೆಲ್ಲ ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಅಂದ್ಬಿಟ್ಟು ಸೊ ಮೇಲ್ಗಡೆ ಬೇಗ ಸಿಗಲಿಕ್ಕೋಸ್ಕರ ಆ ರೀತಿ ಕಾನ್ಸೆಪ್ಟಲ್ಲಿ ಮೇಲ್ಗಡೆ ಆ ರೀತಿ ಇಟ್ಟು ಕೆಳಗಡೆ ಸ್ವಲ್ಪ ರೇರಾಗಿ ಯೂಸ್ ಮಾಡೋದನ್ನು ಕೆಳಗಡೆ ಇಟ್ಟಿದ್ದೀನಿ. ಸೊ ಅದಾದಮೇಲೆ ಈ ರೀತಿ ಸ್ವಲ್ಪ ಸೈಡಲ್ಲಿ ಪ್ಲೇಸ್ ಮಿಕ್ಕಿತು. ಈ ಪ್ಲೇಸ್‌ಗೆ ನಾನಿಲ್ಲಿ ಈ ರೀತಿ ಒಂದು ಸ್ಟ್ಯಾಂಡ್ ತರಿಸ್ಕೊಂಡಿದ್ದೆ. ಇದು ಕೂಡ ನಾನು ಮೀಶೋದಲ್ಲೇ ತರಿಸ್ಕೊಂಡಿದ್ದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಹಾಗೆ ತುಂಬ ಐಟಮ್ಸ್ ಇಡುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಸ್ಟ್ಯಾಂಡ್‌ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಬೌಲ್ಸ್ ಇತ್ತು. ನಾನು ಕಿಚನ್ ರ್ಯಾಕ್ ಅಂತ ತುಂಬ ದಿನ ಆಗಿತ್ತು ತೊಗೊಂಡು. ಅದು ಸ್ವಲ್ಪ ಹಳೇದಾಗಿತ್ತು. ಸೊ ಅದನ್ನು ನಾನು ಇಲ್ಲಿ ಅದರಲ್ಲಿರುವಂತಹ ಬೌಲ್‌ನ ಯೂಸ್ ಮಾಡಿಕೊಂಡು ಈ ರೀತಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಇದು 4 ಬ್ಯಾಕ್ 4 ಫ್ರಂಟಲ್ಲಿ ಇಟ್ಟಿದ್ದೀನಿ. ಸೊ ಕೆಳಗಡೆ ಬಂದ್ಬಿಟ್ಟು ನಾನು ಸ್ವಲ್ಪ ಗ್ಲಾಸಸ್ ಇಡ್ತಾ ಇದ್ದೀನಿ. ಇದು ಸ್ವಲ್ಪ ಪ್ಲಾಸ್ಟಿಕ್ ಗ್ಲಾಸಸ್ಸು. ಹಾಗಾಗಿ ನಾನು ಎರಡೆರಡು ಕೌಂಟ್ ಮಾಡಿ ಇಡ್ತಾ ಇದ್ದೀನಿ. ಸೊ 3 ಸೆಟ್ಟು ಕೆಳಗಡೆ ಇಟ್ಬಿಟ್ಟು ಅದ್ರ ಪಕ್ಕದಲ್ಲಿ ನಾನು ಈ ರೀತಿ ಗ್ಲಾಸ್ ಇಟ್ಟು ಇದು ಏನಾದರೂ ಮಿಲ್ಕ್ ಶೇಕ್ ಆ ರೀತಿ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬೇಗ ಸಿಗಲಿ ಅಂದ್ಬಿಟ್ಟು ಈ ರೀತಿ ಇಡ್ತಾ ಇದ್ದೀನಿ. ಅದಾದಮೇಲೆ ಪಿಂಗಾಣಿ ಗ್ಲಾಸ್ ಇತ್ತು. ಸೊ ಅದನ್ನು ಈ ರೀತಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ಏನೂ ಇಡ್ತಾ ಇಲ್ಲ. ಸೊ ಜಸ್ಟ್ ನಾರ್ಮಲಾಗಿ ರೆಗ್ಯುಲರಾಗಿ ಯೂಸ್ ಮಾಡೋದನ್ನು ಈ ರೀತಿ ಇಡ್ತಾ ಇದ್ದೀನಿ. ಅದ್ರ ಪಕ್ಕದಲ್ಲಿ ನಾನು ಈ ರೀತಿ ಶುಗರು ಮತ್ತು ಟೀ ಪೌಡರ್ನ ಇಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಅಡುಗೆ ಮಾಡಲಿಕ್ಕೆ ಬೇಗ ಸಿಗಲಿ ಅಂದ್ಬಿಟ್ಟು ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಈ ಥರ ಟ್ರೇ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಶೀಟ್ ಹಾಕಿ ಕೆಳಗಡೆ ಇಟ್ಟಿದ್ದೀನಿ. ಸ್ವಲ್ಪ ಅದು ದಪ್ಪ ಇದೆ ಶೀಟು. ಆಯಿಲೆಲ್ಲ ಕೆಳಗಡೆ ಲೀಕ್ ಆಗೋದಿಲ್ಲ. ಅದಾದಮೇಲೆ ನಾನು ಈ ರೀತಿ ಯೂಸ್ ಆ್ಯಂಡ್ ಥ್ರೋ ಮಾಡಲಿಕ್ಕೆ ನಾನು ಟಿಶ್ಯೂ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಯಿಲ್ ಬಾಟ್ಲು ಇಡ್ತಾ ಇದ್ದೀನಿ. ಇದನ್ನು ಕೂಡ ನಾನು ತುಂಬ ದಿನ ಆಯಿತು ಆಲ್ಮೋಸ್ಟ್ ಒಂದು 2 ಇಯರ್ಸ್ ಮೇಲೆ ಆಯಿತು ನಾನು ಆಯಿಲ್ ಬಾಟ್ಲು ತೊಗೊಂಡು. ಇದು ಗ್ಲಾಸಿಂದು. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಅದಾದಮೇಲೆ ನಾನು ಪಕ್ಕದಲ್ಲಿ ಈ ರೀತಿ ಒಂದು ಗ್ರೀನ್ ಪಾಟ್ ಇಡ್ತಾ ಇದ್ದೀನಿ. ಸ್ವಲ್ಪ ಗ್ರೀನರಿಯಾಗಿ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಟಿಶ್ಯೂ ಪೇಪರ್ ನೀವು ಆಯಿಲ್ ಲೀಕ್ ಆದಂಗೆ ಟಿಶ್ಯೂ ಪೇಪರ್ ನೀವು ತೆಗಿತಾ ಇದ್ದರೆ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಪ್ಲೇಸಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಚಿಕ್ಕ ಪ್ಲೇಸಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಸೊ ನಮಗೆಲ್ಲ ಗ್ರಾಸರಿ ಐಟಮು ಒಂದೇ ಕಡೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲಿ ನಾನು ಈ ರೀತಿ ಗ್ಯಾಸ್ ಕೂಡ ಇಟ್ಟಿದ್ದೀನಿ. ಪಕ್ಕದಲ್ಲಿ ಸ್ವಲ್ಪ ಪ್ಲೇಸ್ ಖಾಲಿ ಇದ್ದಿದ್ದ ಕಾರಣ ನಾನು ಒಂದು ಸ್ವಲ್ಪ ಈ ಥರ ಕಾರ್ಡ್ಬೋರ್ಡ್ ಶೀಟಲ್ಲಿ ಈ ರೀತಿ ಸ್ಪೂನ್ ಥರ ಡಿಸೈನ್ ಮಾಡಿದ್ದೆ. ಸೊ ಇದು ನಾನೇ ಮಾಡಿದ್ದು ಟಿಶ್ಯೂ ಪೇಂಟಿಂಗ್ನ ಯೂಸ್ ಮಾಡಿಕೊಂಡು ಈ ರೀತಿ ಸುಮ್ಮನೆ ಜಸ್ಟ್ ಟ್ರೈ ಮಾಡಿದ್ದಷ್ಟೇ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಈ ರೀತಿ. ಅದಾದಮೇಲೆ ನಾನು ಈ ರೀತಿ ಗ್ಲೂ ಹಾಕ್ಬಿಟ್ಟು ನಾನು ಅಂಟಿಸ್ತಾ ಇದ್ದೀನಿ ಅಷ್ಟೇ. ಸೊ ಒಂದು ರೆಡ್ ಕಲರಲ್ಲಿ ಮಾಡೋಣ ಅಂದ್ಕೊಂಡೆ. ಸೊ ಟೈಮ್ ಸಾಕಾಗಿಲ್ಲ. ಸೊ ಅದಕ್ಕೆ ನಾನಿಲ್ಲಿ 2 ಪೀಸು ಈ ರೀತಿ ಮಾಡಿದ್ದೀನಿ. ಅದಾದಮೇಲೆ ಈ ರೀತಿ ಗ್ಯಾಸ್ ಪಕ್ಕದಲ್ಲಿ ಸ್ವಲ್ಪ ಸ್ಪೇಸ್ ಖಾಲಿ ಇತ್ತು. ಹಾಗಾಗಿ ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಳ್ಳಿಕ್ಕೆ ಒಂದು ರ್ಯಾಕ್ ತರಿಸಿದ್ದೆ. ಸೊ ಅದನ್ನು ನಾನು ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೇನೆ ಸ್ವಲ್ಪ ಸ್ಪೈಸಸ್ ಹಾಕ್ಲಿಕ್ಕೆ ಈ ರೀತಿ ಚಿಕ್ಕ ಚಿಕ್ಕ ಡಬ್ಬಿಗಳನ್ನ ತರಿಸಿದ್ದೆ. ಇದು ಪ್ಯಾಕ್ ಆಫ್ 8 ಬರುತ್ತೆ. ಇದು 150ಗೆಲ್ಲ ನಿಮಗೆ ಸಿಗುತ್ತೆ. ಇದರಲ್ಲಿ ಬೇಗ ಹಾಕಲಿಕ್ಕೆ ಸಾಲ್ಟು, ಪೆಪ್ಪರು, ಚಿಲ್ಲಿ ಪೌಡರು, ಗರಂ ಮಸಾಲ, ಸೋಡಾ ಪ್ರತಿಯೊಂದೂ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೂ ಬೇಕಾದರೆ ಈ ರೀತಿ ಸ್ಟಿಕ್ಕರ್ನ ಹಾಕ್ಬಿಟ್ಟು ಇಟ್ಕೋಬೋದು. ಆದರೆ ಗೊತ್ತಾಗಿಲ್ಲ ಅನ್ನೋರಿಗೆ ನಾನು ತೋರಿಸ್ತಾ ಇರೋದು. ಸೊ ಇದಕ್ಕೂ ನಾನು ಇಲ್ಲಿ ಸ್ಟಿಕ್ಕರ್ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ. ನಾನು ಜಾಸ್ತಿ ಏನೂ ಹಾಕಿಲ್ಲ ಇದರಲ್ಲಿ. ಸೊ ಕ್ವಿಕ್ಕಾಗಿ ಸಿಗಲಿಕ್ಕೆ ಈ ಥರ ಜೀರಿಗೆ, ಸಾಸಿವೆ ಹಾಗೆ ಸೋಡಾ ಹಾಗೆ ಗರಂ ಮಸಾಲ ಈ ರೀತಿ ಪ್ರತಿಯೊಂದನ್ನು ಹೆಸರು ಬರೆದ್ಬಿಟ್ಟು ಅದಕ್ಕೆ ಹಾಕಿ ಇಡ್ತಾ ಇದ್ದೀನಿ. ಇದನ್ನು ಈ ರೀತಿ ಕೆಳಗಡೆ ಕೂಡ ಇಟ್ಕೋಬೋದು. ಹಾಗೆ ಮೇಲ್ಗಡೆ ಕೂಡ ಈ ರೀತಿ ಬೇಗ ಸಿಗಲಿಕ್ಕೋಸ್ಕರ ನಾನು ಮೇಲ್ಗಡೆ ಈ ರೀತಿ ಪ್ಲೇಸ್ ಮಾಡಿ ಇಡ್ತಾ ಇದ್ದೀನಿ. ಅದ್ರ ಪಕ್ಕದಲ್ಲೇ ಬೇಗ ಸಿಗಲಿಕ್ಕೋಸ್ಕರ ಈ ರೀತಿ ಸ್ಪೂನ್ ಸ್ಟ್ಯಾಂಡು ಹಾಗೆ ನಮಗೆ ಬೇಗ ಸಿಗಲಿಕ್ಕೋಸ್ಕರ ಈ ರೀತಿ ಚಾಕುಗಳೆಲ್ಲ ಈ ರೀತಿ ಒಂದು
ಇದ್ರ ಸ್ಟ್ಯಾಂಡಲ್ಲಿ ಬಂದಿತ್ತು. ಸೊ ಅದನ್ನ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸಿಸರ್ ಕೂಡ ಕೊಟ್ಟಿದ್ರು. ಇದು ಪಕ್ಕದಲ್ಲೆಲ್ಲ ಇಟ್ಟಿದ್ದೀನಿ. ಅದಾದಮೇಲೆ ನಾನು ಈ ರೀತಿ ಪಾಟ್ನ ಇಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಯೂನಿಕಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ರೀತಿ ಇಡ್ತಾ ಇದ್ದೀನಿ. ಮೇಲೆ ಈ ರೀತಿ ಒಂದು ಪ್ಲೇಸಲ್ಲಿ ಈ ರೀತಿ ಒಂದೇ ಕಡೆನೇ ಎಲ್ಲ ಸಿಗೋ ಥರ ನಾನು ಇಟ್ಟಿದ್ದೀನಿ. ಕೆಳಗಡೆ ಬಂದ್ಬಿಟ್ಟು ನಾನು ಆವಾಗಲೇ ತೋರಿಸ್ದಂಗೆ ಗ್ಲಾಸ್ ಕಂಟೈನರ್ ತರಿಸ್ಕೊಂಡಿದ್ನಲ್ವ, ಅದು ಪ್ಯಾಕ್ ಆಫ್ 6 ಎರಡರಲ್ಲಿ ಶುಗರ್ ಮತ್ತು ಟೀ ಪೌಡರ್ ಹಾಕಿದ್ದೆ. ಇನ್ನು 4 ಬಾಟಲ್ ಮಿಕ್ಕಿತ್ತು. ಸೊ ಅದರಲ್ಲಿ ಡ್ರೈ ಫ್ರೂಟ್ಸ್ ಹಾಕಿಟ್ಟಿದ್ದೀನಿ. ಸೊ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಮತ್ತು ಪಿಸ್ತಾ ಈ ರೀತಿ ಡೈಲಿ ಸ್ಕೂಲಿಗೆ ಕಟ್ ಕಳಿಸ್ಬೇಕಲ್ವ. ಸೊ ಹಾಗಾಗಿ ಬೇಗ ತಿನ್ನೋದಕ್ಕೂ ಕೂಡ ಈಸಿ ಆಗುತ್ತೆ. ಹಾಗೆ ನಾವು ನೈಟ್ ಹೊತ್ತು ಅಡುಗೆ ಮಾಡಿ ಮಲ್ಕೋಬೇಕಾದ್ರೆ ನಾನು ಡೈಲಿ ಬಾದಾಮಿನ ನೆನೆ ಇಡ್ತೀನಿ. ಸೊ ಹಾಗಾಗಿ ಬೇಗ ಸಿಗಲಿ ಅಂದ್ಬಿಟ್ಟು ನಾನು ಈ ರೀತಿ ಗ್ಲಾಸ್ ಕಂಟೈನರ್ಗೆ ಈ ರೀತಿ ಐಟಮ್ ಹಾಕಿಟ್ಟು ಅದಕ್ಕೆ ಈ ರೀತಿ ನಾನು ಸ್ವಲ್ಪ ಸ್ಟಿಕ್ಕರ್ ತರಿಸಿದ್ನಲ್ವ. ಸೊ ಒಂದೇ ಥರ ಕಾಣಿಸ್ಲಿ ಅಂದ್ಬಿಟ್ಟು ಅದಕ್ಕೆ ಒಂದೇ ಥರ ಸ್ಟಿಕ್ಕರ್ ಹಾಕ್ಬಿಟ್ಟು ನೇಮ್ ಕೂಡ ಬರೆದ್ಬಿಟ್ಟು ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಪಕ್ಕದಲ್ಲಿ ಈ ಥರ ಕುಟಾಣಿ ಕೂಡ ಇಟ್ಟಿದ್ದೀನಿ. ಅದ್ರ ಪಕ್ಕದಲ್ಲೇ ಮಿಕ್ಸಿ ಗ್ರೈಂಡರ್ ಕೂಡ ಇದೆ. ಸೊ ನೋಡ್ತಾ ಇದ್ದರು ಫೈನಲ್ ಲುಕ್ಕು ಈ ರೀತಿ ಕಾಣಿಸ್ತಾ ಇದೆ. ಸ್ವಲ್ಪ ಹಿಂದೆಯಿಂದ ತೋರಿಸ್ತೀನಿ. ಇಲ್ಲಿಂದ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಡೇ ಟೈಮಲ್ಲಿ ಬಂದ್ಬಿಟ್ಟು ಈ ರೀತಿ ಕಾಣಿಸುತ್ತೆ. ಸೊ LED ಸ್ಟ್ರಿಪ್ ಲೈಟ್ ಹಾಕಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಹಾಗೆಯೇ ಕೆಳಗಡೆ ಬಂದ್ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದ್ದು ಐಟಮ್ಸ್ ಎಲ್ಲ. ಸೊ ಈ ರೀತಿ ಬಾಕ್ಸ್ಗಳ್ನ ಇಟ್ಕೊಂಡಿದ್ದೀನಿ ನಾನು. ಸೊ ನೀವು ಫಸ್ಟು ವೀಡಿಯೋದಲ್ಲಿ ನೋಡ್ಬೋದು ಟೈಲ್ಸ್ಗಳೆಲ್ಲ ಸ್ವಲ್ಪ ಹಾಳಾಗಿತ್ತು. ಅದಕ್ಕೆ ನಾನು ಅಲ್ಲೇ ಒಂದು ತುಂಬ ದಿನ ಆಯಿತು, 2 ಮಂತ್ಸ್ ಆಯಿತು, ಈ ರೀತಿ ಬ್ಲ್ಯಾಕ್ ಕಲರ್ ಟೈಲ್ಸ್ಗೆ ಸ್ಟಿಕ್ಕರ್ ತಂದು ಹಾಕಿದ್ದೆ. ಅದಾದಮೇಲೆ ಈ ರೀತಿ ಕಂಟೈನರ್ನ ತರಿಸ್ಕೊಂಡಿದ್ದೇನೆ, ಸ್ಟೋರೇಜ್ ಕಂಟೈನರು. ಇದನ್ನು ನಾನು ರೂಮಲ್ಲಿ ಇಟ್ಕೊಂಡಿದ್ದೆ. ಸೊ ಅದರಲ್ಲಿ ತುಂಬ ಮೇಕಪ್ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೆ. ಅದೇನು ಯೂಸ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಅಡುಗೆ ಮನೆಗೆ ಯೂಸ್ ಆಗೋ ರೀತಿ ಇದನ್ನು ಗ್ಲಾಸು ಬೌಲು, ಹಾಗೆ ನ್ಯಾಪ್ಕಿನ್ಸು, ಹಾಗೆ ಮಿಕ್ಸಿ ಗ್ರೈಂಡರ್ ಜಾರ್ಗಳು ಈ ರೀತಿ ಯೂಸ್ ಮಾಡೋಕ್ಕೆ. ಸೊ ಇದನ್ನು ನಾನು ಈಗ ಒಂದ್ಸಲ ನೀಟಾಗೆಲ್ಲ ವಾಶ್ ಮಾಡಿ ಒಂದ್ಸಲ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಇದನ್ನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇದನ್ನು ಅಡುಗೆ ಮನೇಲಿ ಇಟ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ನಾನು ಬಾಕ್ಸ್ ಎಲ್ಲ ಆರ್ಗನೈಸ್ ಮಾಡೋದನ್ನ ವಿಡಿಯೋ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರಲಿಲ್ಲ. ಸೊ ಈ ರೀತಿ ಸಿಲಿಂಡರ್ ಪಕ್ಕದಲ್ಲೇ ನಾನು ಈ ಥರ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಅಲ್ಲಿ ಪಾತ್ರೆ, ಕುಕ್ಕರು, ಬೌಲ್ಗಳು ಈ ರೀತಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಈರುಳ್ಳಿ ಸ್ಟ್ಯಾಂಡು, ಹಾಗೆ ರೇಷನ್ ಅಕ್ಕಿ ಮತ್ತು ನಾರ್ಮಲ್ಲು ಬುಲೆಟ್ ರೈಸ್ದು 2 ಬಾಕ್ಸ್ಗಳ್ನು ಇಟ್ಟಿದ್ದೀನಿ. ಹಾಗೆ ನೀವು ನೋಡ್ಬೋದು, ಇದು ಟೈಲ್ಸ್ ಕಲ್ಲಲ್ಲ, ನಾನು ಇಲ್ಲಿ ಮ್ಯಾಟ್ ಥರದ್ದು ತರಿಸಿ ಹಾಕಿರೋದು. ಇದೆಲ್ಲ ತುಂಬ ಹಾಳಾಗಿತ್ತು ಮನೆಗೆ ಬಂದಾಗ. ಅದಾದಮೇಲೆ ಈ ರೀತಿ ನಾನೊಂದು ಟ್ರೇ ಇಟ್ಟಿದ್ದೀನಿ. ಇದು ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಕಬೋರ್ಡ್ ಏನು ಕೊಟ್ಟಿಲ್ಲ ಅವರು. ಸೊ ಇಂಡಿಯನ್ ಕಿಚನ್ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಇರೋದು. ಈ ಥರ ಕಬೋರ್ಡಲ್ಲಿ ನಾನು ನೋಡ್ತಾ ಇರ್ಬೋದು ಸ್ವಲ್ಪ ಡಸ್ಟ್ಬಿನ್ ಕವರು, ಹಾಗೆ ಟಿಶ್ಯೂ ಪೇಪರು, ಹಾಗೆ ಹಾಲು ಮೊಸರೆಲ್ಲ ತರಲಿಕ್ಕೆ ಹೋಗ್ತೀವಲ್ವ, ಹಾಗೆ ಬ್ಯಾಗ್ ಈಸಿಯಾಗಿ ಸಿಗಲಿ ಅಂದ್ಬಿಟ್ಟು ಈ ರೀತಿ ಸ್ಟೋರ್ ಮಾಡಿಟ್ಟಿದ್ದೀನಿ. ಹಾಗೆ ನ್ಯಾಪ್ಕಿನ್ ಕೂಡ ಈಸಿಯಾಗಿ ಸಿಗಲಿ ಅಂದ್ಬಿಟ್ಟು ಅಲ್ಲೇ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಎರಡನೇ ಸ್ಟೆಪ್ಪಲ್ಲಿ ನಾನು ಈ ರೀತಿ ಚಿಕ್ಕ ಚಿಕ್ಕ ಬೌಲ್ಗಳು, ಪ್ಲೇಟ್ಗಳು, ಹಾಗೆಯೇ ಲಂಚ್ ಬಾಕ್ಸು ಈ ರೀತಿ ಇಟ್ಕೊಂಡಿದ್ದೀನಿ. ಸೆಕೆಂಡಲ್ಲಿ ತುಂಬಾ ಐಟಮ್ಸ್ ಇಟ್ಟಿದ್ದೀನಿ. ಹಾಗೆ ತರ್ಡ್ ಒನ್ ಬಂದ್ಬಿಟ್ಟು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಒಂದು 3 ಮಿಕ್ಸಿ ಗ್ರೈಂಡರ್ದು ಜಾರ್ ಏನಿದೆ ಅದನ್ನು ಇಟ್ಕೊಂಡಿದ್ದೀನಿ. ಚಿಕ್ಕದು, ದೊಡ್ಡದು ಮತ್ತು ಇನ್ನೂ ಒಂದು ದೋಸೆ, ಇಡ್ಲಿ ರುಬ್ಲಿಕ್ಕೆಲ್ಲ ಹಾಕೋತೀವಲ್ವ, ಆ 3 ಜಾರ್ ಇಲ್ಲೇ ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು 4ನೇ ಟ್ರೇಯಲ್ಲಿ ಜ್ಯೂಸ್ ಜಾರು ಮತ್ತು ಕ್ಯಾರೆಟ್ ತುರಿಯೋದು ಅದನ್ನೆಲ್ಲ ಆ ಥರ ಇಟ್ಕೊಂಡಿದ್ದೀನಿ. ಈ ಕಡೆ ಬಂದ್ಬಿಟ್ಟು ಒಂದು ಎಕ್ಸ್ಟ್ರಾ ಬಂದಿತ್ತು. ಸೊ ಅದರಲ್ಲಿ ನಾನು ಈ ರೀತಿ ಇದು ಸ್ಮ್ಯಾಶರು, ಹಾಗೆ ಸಂಡಿಗೆ ಎಲ್ಲ ಕರೀಲಿಕ್ಕೆ, ಇದು ಹಪ್ಳ ಕರೀಲಿಕ್ಕೆ, ಹಾಗೆ ಸ್ಟ್ರೈನರು, ಈ ರೀತಿ ಎಕ್ಸ್ಟ್ರಾ ಏನೇನಿದೆ ಆಯಿಲೆಲ್ಲ ಹಾಕಲಿಕ್ಕೆ ಅದೆಲ್ಲ ನಾನು ಈ ಪ್ಲೇಸಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ. ಅದ್ರ ಮೇಲೆ ಒಂದು ಟ್ರೇ ಇಟ್ಬಿಟ್ಟು ಈ ರೀತಿ 2 ಬಾಕ್ಸ್ ಇಟ್ಟಿದ್ದೀನಿ. ಸೊ ವೆಯ್ಟ್ ತಡೀಲಿ ಅಂದ್ಬಿಟ್ಟು ಈ ರೀತಿ ಇಟ್ಟಿದ್ದೀನಿ.
ಮೇಲ್ಗಡೆ ಈ ರೀತಿ 2 ಬಾಕ್ಸ್ ಇಟ್ಬಿಟ್ಟು ಅದಕ್ಕೆ ಒಂದ್ರಲ್ಲಿ ರಾಗಿ ಹಿಟ್ಟು ಮತ್ತು ಒಂದ್ರಲ್ಲಿ ಗೋಧಿ ಹಿಟ್ಟು ಹಾಕಿ ಇಟ್ಟಿದ್ದೀನಿ. ಹಾಗೇನೇ ಇಲ್ಲಿ ಓವನ್ ಇಟ್ಟಿದ್ವಿ. ಸೊ ಅದ್ರ ಮೇಲ್ಗಡೆ ಸ್ವಲ್ಪ ಈ ರೀತಿ ಓವನ್ ಬಟ್ಟೆ ಹಾಕ್ದಾಗ ಸ್ವಲ್ಪ ಅಲ್ಲಿ ಮೆಲ್ಟಾಗಿ ಆ ಕಲೆ ಉಳ್ಕೊಂಡಿತ್ತು. ಸೊ ನಾನಿಲ್ಲಿ ಓವೆನ್ ಕವರ್ ಹಾಕಿದ್ರೆ ಸೈಡ್ ಪಾಕೆಟ್ ಇರುತ್ತಲ್ಲ, ಸೊ ಅದರಲ್ಲಿ ಏನಾದರೂ ಐಟಮ್ಸ್ ಇಡ್ತೀವಿ ಅಂದ್ಬಿಟ್ಟು ಓವನ್ ಖಾಲಿ ಕಾಣಿಸ್ತಾ ಇತ್ತು ಮೇಲ್ಗಡೆ. ಸೊ ಅಲ್ಲೇನು ಐಟಮ್ಸ್ ಇಡೋದು ಬೇಡ ಅಂದ್ಬಿಟ್ಟು ನಾನು ಈ ರೀತಿ ಗ್ರೀನ್ ಮ್ಯಾಟ್ ಹಾಕ್ಬಿಟ್ಟು ಈ ರೀತಿ ಪರ್ಬಲ್ಸ್ ಇತ್ತು ಮನೆಯಲ್ಲಿ. ಸೊ ಅದನ್ನು ಕೂಡ ನಾನು ಮೀಶೋದಲ್ಲೇ ಬೈ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ರೀತಿ ಸುತ್ತಲೂ ಆ ಗ್ರೀನ್ ಮ್ಯಾಟ್ ಏನಿದೆ ಅದರಲ್ಲಿ ನಾನು ಈ ಥರ ಸೈಡ್ ಸುತ್ತಲೂ ಹಾಕ್ತಾ ಇದ್ದೀನಿ. ಹಾಗೆಯೇ ಈ ರೀತಿ ಒಂದು ಶೋ ಪೀಸ್ ತರಿಸ್ಕೊಂಡಿದ್ದೆ. ಇದು ಆದಿಯೋಗಿ ಅಂತಾರಲ್ಲ, ಸೊ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅದ್ರ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಈ ರೀತಿ ಗ್ರೀನ್ ಪಾಟ್ ಇಟ್ಟಿದೆ. ಸೊ ಪ್ಲ್ಯಾಂಟ್ ಇಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಸೊ ಓವೆನ್ಗೆ ಒಂದು ಒಳ್ಳೆಯ ಲುಕ್ ಅಂತಲೇ ಹೇಳ್ಬೋದು. ನಾನು ಲೈಟ್ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಫೈನಲ್ ಆಗಿ ಅಡುಗೆ ಮನೆ ಆರ್ಗನೈಸ್ ಮಾಡಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ. ಒಂದ್ಸಲ ನಾನು ಯಾವ ರೀತಿ ಅಡುಗೆ ಮನೆ ಜೋಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಎಂಟ್ರೆನ್ಸಿಂದ ಈ ರೀತಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಇದು ಕಬೋರ್ಡ್ ಏನೂ ಕೊಟ್ಟಿಲ್ಲ, ನಾನ್ ಮಾಡ್ಯುಲರ್ ಕಿಚನ್ ಅಂತಲೇ ಹೇಳ್ಬೋದು. ಇಲ್ಲಿ ಎಂಟ್ರಿ ಆಗಿದ ತಕ್ಷಣವೇ ಈ ರೀತಿ ನಾನು ಸಿಂಕ್ ಪಕ್ಕದಲ್ಲೇ ಈ ರೀತಿ ಸ್ಟ್ಯಾಂಡ್ ಹಾಕ್ಬಿಟ್ಟು ಇಲ್ಲಿ ಸ್ವಲ್ಪ ವಿಮ್ ಜೆಲ್ಲು ಹಾಗೆ ಹ್ಯಾಂಡ್ ವಾಶು ಹಾಗೆ ಪಾತ್ರೆ ತೊಳಿಲಿಕ್ಕೆ ಸೋಪು ಇದೆಲ್ಲ ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಈ ರೀತಿ ಅಕ್ವಾಗಾರ್ಡ್ ಹಾಕ್ಸಿದ್ದೀವಿ. ಅದ್ರ ಮೇಲೆ ಒಂದು ಪ್ಲ್ಯಾಂಟ್ ಇಟ್ಟಿದ್ದೀನಿ. ಇದು ಕೂಡ ಆರ್ಟಿಫಿಷಿಯಲ್ ಪ್ಲ್ಯಾಂಟು. ಹಾಗೆಯೇ ಈ ರೀತಿ ಒಂದೇ ಒಂದು ಕಬೋರ್ಡ್ ಕೊಟ್ಟಿದ್ರು. ಇಲ್ಲಿ ಸ್ವಲ್ಪ ಸ್ಟೀಲ್ ಐಟಮ್ ಎಲ್ಲ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ತುಪ್ಪ ಹಾಗೆಯೇ ಸ್ವಲ್ಪ ಎಕ್ಸ್ಟ್ರಾ ಸಾಂಬಾರು ಪುಡಿ ಅದೆಲ್ಲ ಈ ಪ್ಲೇಸಲ್ಲಿ ಇಟ್ಟಿದ್ದೀನಿ. ಚಿಕ್ಕ ಚಿಕ್ಕ ಐಟಮ್ಸಲ್ಲಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಫಿ ಪುಡಿ ಆಗಲಿ, ತುಪ್ಪ ಹಾಗೆ ಉಪ್ಪಿನಕಾಯಿ ಈ ರೀತಿ ಎಲ್ಲ ಇಲ್ಲಿ ಈ ಪ್ಲೇಸಲ್ಲಿ ಪ್ಲೇಸ್ ಮಾಡಿದ್ದೀನಿ. ಹಾಗೆ ಮೇಲ್ಗಡೆ ಬಾಕ್ಸ್ಗಳೆಲ್ಲ ಖಾಲಿ ಇದೆ, ಅದರಲ್ಲೇನು ಐಟಮ್ಸ್ ಇಟ್ಟಿಲ್ಲ. ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಅಷ್ಟೇ. ಅದ್ರ ಮೇಲ್ಗಡೆ ಒಂದು ಎಗ್ ಟ್ರೇ ಇಟ್ಟಿದ್ದೀನಿ. ಅದಾದಮೇಲೆ ಈ ರೀತಿ ಸಿಂಕ್ ಪಕ್ಕದಲ್ಲೇ ನಾನು ಈ ರೀತಿ ಪಾತ್ರೆ ತೊಳೆಯೋ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಇದು ತುಂಬಾ ಯೂಸ್ ಆಗಿದೆ. ಇದನ್ನು ಕೂಡ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಇದು ಪುಟ್ಟದಾಗಿದ್ರೂ ತುಂಬ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು. ಇದ್ರ ಪಕ್ಕದಲ್ಲಿ ನಾನು ಮಿಕ್ಸಿ ಇಟ್ಕೊಂಡಿದ್ದೀನಿ. ಇಲ್ಲೇ ಸ್ವಿಚ್ ಬೋರ್ಡ್ ಇರೋದ್ರಿಂದ ತುಂಬ ಯೂಸ್ ಆಗಿದೆ ಅಂತ ಹೇಳ್ಬೋದು. ಅದ್ರ ಪಕ್ಕದಲ್ಲಿ ನಾನು ಈ ರೀತಿ ಕುಟಾಣಿ ಇಟ್ಬಿಟ್ಟು ನಾನು ಆವಾಗಲೇ ತೋರಿಸ್ದಂಗೆ ಈ ರ್ಯಾಕ್ ಬಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಸೊ ಈ ಲೈಟ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಅದಾದಮೇಲೆ ಈ ರೀತಿ ಬೋರ್ಡ್ ಕೂಡ ಇಲ್ಲೇ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈ ರೀತಿ ಲೈಟ್ ಪಕ್ಕ ಈ ರೀತಿ ಲೀಫ್ ಹಾಕಿರೋದ್ರಿಂದ ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಅಡುಗೆ ಮನೆ ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ನಾನ್ ಮಾಡ್ಯುಲರ್ ಇಂಡಿಯನ್ ಕಿಚನ್ ಆಗಿರೋದ್ರಿಂದ ನಮಗೆ ಎಷ್ಟು ಸಾಧ್ಯ ಆಗೋಷ್ಟೋ ಅಷ್ಟು ನೀಟಾಗಿ ಇಟ್ಕೋಬೇಕು ಅನ್ನೋದೇ ಎಲ್ಲರಿಗೂ ಆಸೆ. ಸೊ ನಾರ್ಮಲಾಗಿ ನಾನು ಸ್ವಲ್ಪ ಐಟಮ್ಸ್ ತರಿಸ್ಬಿಟ್ಟು ಮೀಶೋದಲ್ಲಿ ಅದನ್ನು ಕೂಡ ನಾನು ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ಹುಡುಕಿ ತರಿಸ್ಕೊಂಡಿದ್ದೀನಿ ಅಷ್ಟೇ. ಸೊ ಫ್ರೆಂಡ್ಸ್, ಫೈನಲ್ ಆಗಿ ಅಡುಗೆ ಮನೆ ಆರ್ಗನೈಸ್ ಮಾಡಿದ್ದೀನಿ. ನನಗೆ ಎಷ್ಟು ಗೊತ್ತೋ ಅಷ್ಟು ಮಾಡಿದ್ದೀನಿ ಅಷ್ಟೇ. ಸೊ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅಂತ ನಾನು ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟು ಲಿಂಕ್ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ, ನಾನು ಖಂಡಿತ ಲಿಂಕ್ನ ಹಾಕ್ತೀನಿ. ಸೊ ನಮ್ಮ ಅಡುಗೆ ಮನೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.